ಭಾಳ ದೊಡ್ಡದಾಗಿ ಹಬ್ತಾ ಇರ್ತಕ್ಕಂಥ ವಿಚಾರ ಏನು ಅಂತಂದರೆ ಪ್ರೀತಮ್ ಗೌಡರು ಕಾಂಗ್ರೆಸ್ಸಿಗೆ ಬರ್ತಾರೆ. ಆದರೆ ಪ್ರೀತಮ್ ಗೌಡರನ್ನ ಜನ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದಾರೆ. ಆ ಪಕ್ಷಕ್ಕೆ ಕೈ ಕೊಡದೇ ಹೋಗಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಪ್ರೀತಮ್ ಗೌಡ ಸೋಲುವ ಸಾಧ್ಯತೆಗಳೇ ಇರಲಿಲ್ಲ ಅಂತ ಒಂದು ನಿಲುವು, ಅದು ಸತ್ಯ ಕೂಡ. ಅದು ಅಷ್ಟಕ್ಕೆ ಪ್ರೀತಮ್ ಗೌಡರು ಸೋತರ ಇಲ್ಲ. ಪ್ರೀತಮ್ ಗೌಡರು ಸೋಲೋದಕ್ಕೆ ತಮ್ಮ ಕಾರ್ಯಕರ್ತರ ಪಾಲು ಕೂಡ ಇದೆ. ಇನ್ನೇನು ಮತ್ತೆ ಮುಂದಕ್ಕೆ ಇನ್ನೊಂದೇನು ಅಂತಂದರೆ ಪ್ರೀತಮ್ ಗೌಡರಿಗೆ ಮತ್ತೆ ಮುಂದೆ ಚುನಾವಣೆಗೆ ಹೋಗೋದಕ್ಕೆ ಅವಕಾಶ ಇದೆಯಾ? ಸಾಧ್ಯವೇ ಇಲ್ಲ ಅದು. ಸ್ನೇಹಿತರೆ ನಮಸ್ತೆ, ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಮೊನ್ನೆ ಹಾಸನದ ಪ್ರೀತಮ್ ಗೌಡ BJP ನಾಯಕರಾದ ಪ್ರೀತಮ್ ಗೌಡ ಅವರ ಹುಟ್ಟುಹಬ್ಬವನ್ನು 44ನೇ ವರ್ಷದ ಹುಟ್ಟುಹಬ್ಬವನ್ನು ಭಾಳ ಜೋರಾಗಿ ಆಚರಣೆ ಮಾಡಲಾಗಿದೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಇಡೀ ಹಾಸನ ಪ್ರೀತಮ್ ಗೌಡಮಯ ಆಗೋಗಿತ್ತು. ಆದರೆ ಪ್ರೀತಮ್ ಗೌಡವನ್ನು ಜನ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಸದಾ ಕಾಡ್ತಾನೆ ಇತ್ತು. ಅದಕ್ಕೆ ಉತ್ತರವಾಗಿ ಪ್ರೀತಮ್ ಗೌಡ ತುಂಬ ಸೀರಿಯಸ್ ಆಗಿ ತನ್ನ ಬರ್ತ್ಡೇನ ತಗೊಂಡು ಪ್ರೀತಮ್ ಗೌಡನ ಅಸ್ತಿತ್ವ ಏನು ಹಾಸನದಲ್ಲಿ ಅನ್ನೋದನ್ನು ತೋರಿಸಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಹಾಸನದ ರಾಜಕಾರಣದ ಬಗ್ಗೆ ಒಂದಷ್ಟು ಮಾತಾಡಬೇಕಾಗತ್ತೆ. ಏನಿದೆ ಹಾಸನದ ರಾಜಕಾರಣ? ಈಗ ಹಾಸನದ MLA ಶಾಸಕರಿರ್ತಕ್ಕಂಥದ್ದು JDSನ ಸ್ವರೂಪ್ ಪ್ರಕಾಶ್ ಅವರು. ಇದೇ ಸ್ವರೂಪ್ ಪ್ರಕಾಶ್ ಅವರು ಈ ಸರಿಯ ವಿಧಾನಸಭೆ ಎಲೆಕ್ಷನ್ನಲ್ಲಿ ಇದೇ BJP ಪ್ರೀತಮ್ ಗೌಡ ಅವ್ರನ್ನ ಸೋಲಿಸಿ MLA ಆದವರು. ಈ ಎಲೆಕ್ಷನ್ನಲ್ಲಿ ಕೆಲವೊಂದು ವಿಚಾರಗಳು ನಡೆದು. ಏನು ಆ ವಿಚಾರಗಳು ಅಂತಂದರೆ, ಕಾಂಗ್ರೆಸ್ಸು ಕಂಪ್ಲೀಟಾಗಿ ತನ್ನ ಪಕ್ಷಕ್ಕೆ ಕೈ ಕೊಡ್ತು. ಆ ಪಕ್ಷಕ್ಕೆ ಕೈ ಕೊಡದೇ ಹೋಗಿದರೆ ಯಾವ ಕಾರಣಕ್ಕೂ ಕೂಡ ಪ್ರೀತಮ್ ಗೌಡ ಸೋಲುವ ಸಾಧ್ಯತೆಗಳೇ ಇರಲಿಲ್ಲ ಅಂತ ಒಂದು ನಿಲುವು, ಅದು ಸತ್ಯ ಕೂಡ. ಅದು ಎಲ್ಲರೂ ಉಂಟಿದೆ. ಇಡೀ ಕಾಂಗ್ರೆಸ್ನಂತಹ ಒಂದು ಪಕ್ಷ, ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳೇ ಬಿದ್ದರೂ ಕೂಡ ಏನಿಲ್ಲ ಅಂತ ಒಂದು 25-30 ಸಾವಿರ ಓಟ್ಗಳು ಬೀಳ್ತವೆ. ಅಂಥದ್ರಲ್ಲಿ ತಗೊಂಡಿದ್ದ ಮತಗಳು ಎಷ್ಟು? ಕೆಲವೇ ಸಾವಿರ, 3-4 ಸಾವಿರ ಓಟ್ ತಗೊಂಡ್ರು ಬನವಾಸ ರಂಗಸ್ವಾಮಿ ಅವರು. ಆ ಬನವಾಸ ರಂಗಸ್ವಾಮಿ ಅವರು 3-4 ಸಾವಿರ ಓಟ್ ತಗೊಬೇಕು ಅನ್ನಂಗಿದ್ರೆ ಯಾವ ಸ್ಟ್ರಾಟಜಿಲಿ ನಡೆದಿರ್ಬೋದು? ಯಾರು ನಡೆಸಿದ್ದಾರೆ ಇದನ್ನು? ಆ ಲೆಕ್ಕದಲ್ಲಿ ಪ್ರೀತಮ್ ಗೌಡರು ಸೋಲ್ಬೇಕಾಗಿ ಬಂತು. ಅಷ್ಟಕ್ಕೆ ಪ್ರೀತಮ್ ಗೌಡರು ಸೋತರ ಇಲ್ಲ. ಪ್ರೀತಮ್ ಗೌಡರು ಸೋಲೋದಕ್ಕೆ ತಮ್ಮ ಕಾರ್ಯಕರ್ತರ ಪಾಲು ಕೂಡ ಇದೆ. ಆ ಹಿಂದಿನ ಎಲೆಕ್ಷನಲ್ಲಿ ಸ್ವರೂಪ್ ಪ್ರಕಾಶ್ ಅವರ ತಂದೆ ಪ್ರಕಾಶ್ ಇದ್ರಲ್ಲ, ಆ ಪ್ರಕಾಶ್ ಅವ್ರನ್ನ ಸೋಲಿಸುವ ಸಮಯದಲ್ಲಿ ಪ್ರೀತಮ್ ಗೌಡರು ಕೈ ಹಿಡಿದಿದ್ದು ಇದೇ ಕಾರ್ಯಕರ್ತರು, ಹೊಸ ಕಾರ್ಯಕರ್ತರು. ಆ ಹೊಸ ಕಾರ್ಯಕರ್ತರು ಅದೇ JDSನಿಂದ ಬೇಸ ತೋರೋದಕ್ಕಿದ್ದಂಥವ್ರು. ಅದು ಜವರಾಪೇಟೆ ಪ್ರಕಾಶ್ ಆಗಿರ್ಬೋದು, ತುಂಬ ಜನ ಇದ್ದಾರೆ. ಆ ತುಂಬ ಜನ ಆ JDSನ ಕುಟುಂಬ ರಾಜಕಾರಣದ ಪ್ರಾಬಲ್ಯವೊಂದಕ್ಕೆ ಬೇಸತ್ತು ಇವ್ರದೇ ನಡಿಬೇಕಾ ಅಂಥೇಳಿ ಬಂದು ಪ್ರೀತಮ್ ಗೌಡರು ಕೈ ಹಿಡಿದ್ರು. ಆನಂತರ ಪ್ರೀತಮ್ ಗೌಡರು ಶಾಸಕರು ಆದರು. ಶಾಸಕರಾದ ನಂತರ ಒಂದು 6 ತಿಂಗಳವರೆಗೇನು ಅಧಿಕಾರ ಇತ್ತಿಲ್ಲ. ಆನಂತರ BJP ಸರ್ಕಾರವೇ ಬಂದ ನಂತರ ಪ್ರೀತಮ್ ಗೌಡರನ್ನ ಖಂಡಿತವಾಗಿಯೂ ಕೂಡ ಯಾರು ಹಿಡಿಯೋಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಸೂಪರ್ CM ಆಗೋದು. ಆ ಸೂಪರ್ CM ಆಗುವ ಭರದಲ್ಲಿ ಕಾರ್ಯಕರ್ತರು ಎಷ್ಟರ ಮಟ್ಟಿಗೆ ಅವ್ರನ್ನ ನೋಡ್ಕೊಂಡ್ರೆ ಕಾರ್ಯಕರ್ತನ ಅನ್ನೋದು ಭಾಳ ವಿಷಯ. ಆ ವಿಷಯಕ್ಕೋಸ್ಕರನೇ ಪ್ರೀತಮ್ ಗೌಡರು ಎರಡನೇ ಕಾರಣಕ್ಕೋಸ್ಕರ, ಅವರ ಸೋಲಿನ ಎರಡನೇ ಕಾರಣ ಪ್ರೀತಮ್ ಗೌಡರು ಕಾರ್ಯಕರ್ತನ ನಿರ್ಲಕ್ಷ್ಯ ಮಾಡಿದ್ದು. ಆ ಯಾವ ವಿಚಾರದಲ್ಲಿ ಕಾರ್ಯಕರ್ತನ ನಿರ್ಲಕ್ಷ್ಯ ಮಾಡಿದ್ರು ಅಂದರೆ, ಒಂದೊಂದು ಓಟು, 2 ಓಟು, 3 ಓಟು ಅಂದರೆ ತನ್ನ ಕುಟುಂಬದ ಓಟುಗಳನ್ನು ತರ್ತಕ್ಕಂಥ ಕಾರ್ಯಕರ್ತರಿದ್ದಾರಲ್ಲ, ಅವರು ಇವತ್ತು ಕೂಡ ಪ್ರೀತಮ್ ಗೌಡರ ಜೊತೆಗಿದ್ದಾರೆ. ಆದರೆ ದೊಡ್ಡ ಬಲ್ಕಾಗಿ ಓಡ್ತಾರೆ ಅಂತ ಇರ್ತಾರಲ್ಲ, ಅಂದರೆ ಮೇಜರಾಗಿ ಹೇಳಬೇಕು ಪರ್ಟಿಕ್ಯುಲರ್ ಆಗಿ ಅಂತಂದರೆ ಈ ಡೆವಲಪರ್ಸ್ ಪ್ರೀತಮ್ ಗೌಡ್ರೆ ಹುಟ್ಟಾಕದಂತಹ ಕಾರ್ಯಕರ್ತರು. ಅವರಿಗೆ ಭದ್ರತೆಯನ್ನು ಕೊಟ್ಟರು, ಆರ್ಥಿಕ ಶಕ್ತಿಯನ್ನು ತುಂಬಿದರು, ಅವರ ಬಿದ್ದೋಗಿದ್ದಂತಹ ಸಂಸ್ಥೆಗಳನ್ನು ಮೇಲಕ್ಕೆತ್ತಿದ್ರು. ಅಷ್ಟೆಲ್ಲ ಸಹಾಯ ಮಾಡಿದಂತಹ ಆ ಕಾರ್ಯಕರ್ತರು ಮೇಲಕ್ಕೆದ್ದ ನಂತರ ಅವ್ರ ಜೊತೆ ನಿಲ್ಲೇ ಇಲ್ಲ. ಹಣಕಾಸು ಯಾವಾಗ ಹೆಚ್ಚಾಗ್ತಾ ಹೋಗುತ್ತೋ, ವ್ಯವಹಾರ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೋ, ಭಿನ್ನಾಭಿಪ್ರಾಯಗಳು ಸಹಜವಾಗಿ ಬರ್ತವೆ. ಅದು ಇವಾಗ 2.5 ವರ್ಷ ಮುಗಿಸಿದ ನಂತರ ಇವಾಗ ನೆಕ್ಸ್ಟು 44ನೇ ವರ್ಷದ ಅವರ ಬರ್ತ್ಡೇ ಪಾರ್ಟಿಯ ವಿಚಾರದಲ್ಲಿ ಇಡೀ ಹಾಸನ ನಗರದಾದ್ಯಂತ ಫ್ಲೆಕ್ಸ್ಗಳು ಬಿದ್ದ ಫ್ಲೆಕ್ಸ್ಗಳಲ್ಲಿ ಅವರ ಜೊತೆ ಮೊದಲ ಎಲೆಕ್ಷನ್ನಲ್ಲಿ ನಿಂತಹ ಯಾವ ಕಾರ್ಯಕರ್ತರ ಫೋಟೋಗಳು ಕೂಡ ಕಾಣಿಸ್ಲಿಲ್ಲ. ಇದು ಭಾಳ ಮುಖ್ಯವಾದ ವಿಚಾರ. ಎಲ್ಲ ಮುಖಗಳು ಹೊಸ ಕಾರ್ಯಕರ್ತರು ಬಂದಿದ್ದಾರೆ. ಈಗ ಆ ಹೊಸ ಕಾರ್ಯಕರ್ತರನ್ನ ಮತ್ತೆ ಈ ಪ್ರೀತಮ್ ಗೌಡರು ಬೆಳೆಸಬೇಕು. ಆ ಪ್ರೀತಮ್ ಗೌಡರು ಬೆಳೆಸಿ ಮತ್ತೆ ಮುಂದೆ ಚುನಾವಣೆಗೆ ಹೋಗಬೇಕು. ಇನ್ನೇನು ಮತ್ತೆ ಮುಂದಕ್ಕೆ ಇನ್ನೊಂದೇನು ಅಂತಂದರೆ, ಪ್ರೀತಮ್ ಗೌಡರಿಗೆ ಮತ್ತೆ ಮುಂದೆ ಚುನಾವಣೆಗೆ ಹೋಗೋದಕ್ಕೆ ಅವಕಾಶ ಇದೆಯಾ? ಯಾಕೆ ಈ ಪ್ರಶ್ನೆ ಅಂತಂದರೆ, ಇಡೀ ದೇಶದಾದ್ಯಂತ BJP ಅಲಯನ್ಸಲ್ಲಿದೆ, NDA ಅಲಯನ್ಸಲ್ಲಿ BJP ಕೂಡ ಇದೆ, JDS ಕೂಡ ಇದೆ. ಖುದ್ದು ದೇವೇಗೌಡರೇ ಹೋಗಿ ಪ್ರಧಾನಿ ಮೋದಿಯವ್ರ ಪಕ್ಕ ಕೂತ್ಬಿಟ್ಟಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ಭಾಳ ಪ್ರಭಾವಿ ರಾಜಕಾರಣಿ HD ಕುಮಾರಸ್ವಾಮಿ ಅವರು ಕೂಡ ಮೋದಿಯವರ ಪಕ್ಕದಲ್ಲೇ ಇದ್ದಾರೆ. ಮೂರನೇದಾಗಿ ಸಿಟ್ಟಿಂಗ್ MLA ಸ್ವರೂಪ್ ಪ್ರಕಾಶ್ ಅವ್ರನ್ನ ಬಿಟ್ಟು ಆ NDA ಅಲಯನ್ಸ್ ಮುಖಾಂತರ ಪ್ರೀತಮ್ ಗೌಡರಿಗೆ ಸೀಟ್ ಕೊಡುವ ಅಥವಾ ಟಿಕೆಟ್ ಕೊಡುವ ಸಾಧ್ಯತೆ ಇದೆಯಾ? ಸಾಂಪ್ರದಾಯಿಕವಂತೂ ಖಂಡಿತವಾಗಿಯೂ ಇಲ್ಲ. ಹಾಗೇನಾದರೂ ಸ್ವರೂಪ್ ಪ್ರಕಾಶ್ ಬದಲಿಗೆ ಗೆದ್ದಿರ್ತಕ್ಕಂಥ ಕ್ಯಾಂಡಿಡೇಟ್ ಬದಲಿಗೆ BJPಯ ಕ್ಯಾಂಡಿಡೇಟ್ ಪ್ರೀತಮ್ ಗೌಡರಿಗೆ ಟಿಕೆಟ್ ಕೊಡ್ತಾರೆ ಅಂತಂದರೆ ಭಾಳ ದೊಡ್ಡ ಪವಾಡನೇ ಆಗೋಗುತ್ತೆ. ಸಾಧ್ಯತೆಗಳು ತೀರಾ ಕಡಿಮೆ ಬಿಡಿ. ಆ ಥರ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂತಂದಾಗ ಏನು ಮಾಡ್ಬೋದು, ಏನು ಸಾಧ್ಯತೆಗಳಿದ್ದಾವೆ ಅಂತ ನೋಡೋದಾಗುತ್ತೆ. ಪ್ರೀತಮ್ ಗೌಡರು ಒಂದು ಇಂಡಿಪೆಂಡೆಂಟಾಗಿ ನಿಲ್ಲಬೇಕು.
ಇಂಡಿಪೆಂಡೆಂಟಾಗಿ ನಿಲ್ಲಬೇಕು. ಮೊದಲನೇ ಸಾಧ್ಯತೆ ಇಂಡಿಪೆಂಡೆಂಟಾಗಿ ನಿಲ್ಲಬೇಕು. ಎರಡನೇದಾಗಿ ಇಲ್ಲ ಇಂಡಿಪೆಂಡೆಂಟ್ ಬೇಡಪ್ಪ, ಬಂಡಾಯ ಎಲ್ಲ ಏನು ಬೇಡ ಅಂತಂದರೆ ಸ್ವರೂಪ್ ಪ್ರಕಾಶ್ಗೆ ಬೆಂಬಲ ಕೊಡಬೇಕು ಪಾರ್ಟಿ ಮುಖಾಂತರ. ಇದು ಅಸಾಧ್ಯವಾದ ಒಂದು ಮಾತು, ಸಾಧ್ಯವೇ ಇಲ್ಲ ಅದು ಸ್ವರೂಪ್ ಪ್ರಕಾಶ್ ಅವರಿಗೆ ಹೋಗಿ ಪ್ರೀತಮ್ ಗೌಡ ಕೆಲಸ ಮಾಡೋದು. ಮೂರನೇದಾಗಿ ಏನು ಅಂತಂದರೆ ಭಾಳ ದೊಡ್ಡದಾಗಿ ಹಬ್ತಾ ಇರ್ತಕ್ಕಂಥ ವಿಚಾರ ಏನು ಅಂತಂದರೆ ಪ್ರೀತಮ್ ಗೌಡರು ಕಾಂಗ್ರೆಸ್ಸಿಗೆ ಬರ್ತಾರೆ. ಒಂದು ಕಡೆ ಇಂಡಿಪೆಂಡೆಂಟಾಗಿ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲೋದು ಕಷ್ಟ ಆಗುತ್ತೆ. ಇನ್ನೊಂದು ಕಡೆ BJPಯಲ್ಲಿ ಇಟ್ಕೊಂಡೇ ಅಲಯನ್ಸ್ಗೋಸ್ಕರ ಸ್ವರೂಪ್ ಪ್ರಕಾಶ್ ಅವರಿಗೆ ಹೆಲ್ಪ್ ಮಾಡೋದು ಅಥವಾ ಅವ್ರಿಗೆ ಸಹಾಯ ಮಾಡೋದು, ಅವ್ರಿಗೆ ಓಟ್ ಕೊಡಿ ಅಂತ ಕೇಳೋದು ಅದು ಸಾಧ್ಯ ಆಗೋದಿಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ಸಿಗೆ ಬಂದು, ಯಾಕೆ ಅಂತಂದರೆ ಶ್ರೇಯಸ್ ಪಟೇಲ್ ಇವರು ತುಂಬ ಹತ್ರ ಆಗಿದ್ದಾರೆ, ಕಾಂಗ್ರೆಸ್ನ ಹಲವಾರು ನಾಯಕರುಗಳಿಗೆ ತುಂಬ ಹತ್ರ ಆಗಿದ್ದಾರೆ. ಕಾಂಗ್ರೆಸ್ನ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಲವಾರು ನಾಯಕರುಗಳ ಕೈಲಿ ಆಗದೇ ಇರತಕ್ಕಂಥ ಕೆಲಸ ಇವತ್ತು ಕೂಡ ಪ್ರೀತಮ್ ಗೌಡ್ರ ಕೈಲಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಅಷ್ಟು ಕಾಂಗ್ರೆಸ್ ಜೊತೆ ತುಂಬ ಚೆನ್ನಾಗಿದ್ದಾರೆ. ಕೆಲಸ ಮಾಡಿಸ್ಕೊಬರೋದಕ್ಕೆ ಯಾವ ಪಕ್ಷದ ಜೊತೆ ಆದರೆ ಏನು, ಸರ್ಕಾರದ ಜೊತೆ ಚೆನ್ನಾಗಿರ್ಬೇಕು, ಒಬ್ಬ ಜನನಾಯಕನ ಲಕ್ಷಣ ಅದು. ಆದರೆ ರಾಜಕೀಯದ ದೃಷ್ಟಿಯಿಂದ ನೋಡೋದಾದರೆ ಅವರು ಕಾಂಗ್ರೆಸ್ಸಿಗೆ ಬರ್ತಾರಾ? ಕಾಂಗ್ರೆಸ್ಸಿಗೆ ಬಂದರೆ ಮೂಲ ಕಾಂಗ್ರೆಸ್ಸಿಗರ ನಿಲುವು ಏನಿರುತ್ತೆ? ಕಾಂಗ್ರೆಸ್ಸು ಹೊಸಬ್ರನ್ನ ಸುಲಭವಾಗಿ ಒಪ್ಕೊಳ್ತಕ್ಕಂಥ ಪಕ್ಷ ಅಲ್ಲ ಅದು. ಅದು ಎಂಥ ದೊಡ್ಡ ಪ್ರಭಾವಿ ನಾಯಕರಾಗಿರಲಿ, ಕಾಂಗ್ರೆಸ್ಸಿಗೆ ಬಂದರು ಅಂದ ತಕ್ಷಣ ಅವರ ಪ್ರಾಥಮಿಕ ಸದಸ್ಯತ್ವದಿಂದ ಶುರುವಾಗುತ್ತೆ ಕಾಂಗ್ರೆಸ್ಸಲ್ಲಿ. ಪ್ರೀತಮ್ ಗೌಡ್ರ ಕತೆ ಮುಂದಿನ ಎಲೆಕ್ಷನ್ನಲ್ಲಿ ಈ ರೀತಿಯಾಗಿದೆ. ಹಾಗೆ ನೋಡಿದ್ರೆ ಅವರ ಕಾರ್ಯಕರ್ತರಲ್ಲಿ ಬಹುತೇಕರು ಏನು ಹೇಳ್ತಾರೆ ಅಂತಂದರೆ, ಕಾಂಗ್ರೆಸ್ ಸವಾಸಿಗೆ ಹೋಗ್ಬಿಡಿ, ಭವಿಷ್ಯ ಇಲ್ಲ, ಮತ್ತು ನೀವಿನ್ನೇನು ಸ್ವರೂಪ್ ಪ್ರಕಾಶ್ ಅಥವಾ JDSನ ಬೆಂಬಲಿಸ್ತಕ್ಕಂಥ ಪ್ರಮೇಯನೇ ಬರಲ್ಲ, ಇಂಡಿಪೆಂಡೆಂಟಾಗಿ ಬಂಡಾಯ ನಿಂತ್ಕೊಂಡ್ಬಿಡಿ, ಮುಂದಕ್ಕೆ ಹೆಂಗೆ ಒಂದು ಭವಿಷ್ಯ ರೂಪಿಸ್ಕೊಳಕ್ಕಾಗತ್ತೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಚುನಾವಣಾ ಚಾಣಕ್ಯ ಅಂತಲೇ ಬಿಂಬಿಸ್ಕೊಂಡಿರ್ತಕ್ಕಂಥ ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿ ಬಂದಿರತಕ್ಕಂಥ ಚುನಾವಣಾ ಅನುಭವ ಇರ್ತಕ್ಕಂಥ ಪ್ರೀತಮ್ ಗೌಡರು ತನ್ನದೇ ಆದ ಕ್ಯಾಲ್ಕುಲೇಷನ್ ಯಾವಾಗಲೂ ಇದ್ದೇ ಇರ್ತಾರೆ. ಅವ್ರು ಮಾಡಬೇಕಾದ ಕೆಲಸ ಏನು ಅಂತಂದರೆ ಅಭಿವೃದ್ಧಿ ವಿಚಾರದಲ್ಲಿ ತಮ್ಮ ಕೈಲಾಗಿದ್ದಷ್ಟು ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಎಲ್ಲ ಶಾಸಕರಿಗೆ ಹೋಲಿಸ್ಕೊಂಡ್ರೆ ಸಮನಾಗಿ ಕೆಲಸ ಮಾಡಿದ್ದಾರೆ. ಒಂದು ಗುಲ್ಗಂಜಷ್ಟು ಜಾಸ್ತಿನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಅವರು ಯೋಚಿಸ್ಬೇಕಾಗಿರೋದೇನು ಅಂತಂದರೆ ಈ ಹಾಸನದ ರಾಜಕಾರಣದಲ್ಲಿ ಮಿಕ್ಕಂತ ಏನಾಗ್ತದೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಹಾಗೆ ನೋಡೋದಾದರೆ ಪ್ರೀತಮ್ ಗೌಡ್ರಿಗೆ ಇವೆಲ್ಲದರ ಮೇಲೆ ಮತ್ತೊಂದಷ್ಟು ಸವಾಲುಗಳಿದ್ದಾವೆ. ಅದರಲ್ಲಿ ಯಾವುದು? ಕಾಂಗ್ರೆಸ್ನಿಂದ ಚಂದ್ರಶೇಖರ್ ರೆಡಿ ಆಗ್ತಾ ಇದ್ದಾರೆ. JCB ಚಂದ್ರು ಅಂತಲೇ ಹೆಸರಾಗಿರ್ತಕ್ಕಂಥ ಭಾಳ ಬಡ ಕುಟುಂಬದಿಂದ ಬಂದಂತಹ ಇಲ್ಲಿಯ ದಾಸರಕೊಪ್ಪಲಿನ JCB ಚಂದ್ರು, JCB ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ದೊಡ್ಡ ಬಿಲ್ಡರಾಗಿ ಬೆಳೆದಂಥವ್ರು. ಅವರಿಗೂ ಭಾಳ ಒಂದು ವರ್ಷದ ಹಿಂದೆನೇ ಎಲೆಕ್ಷನಿಗೆ ಶುರು ಮಾಡ್ಕೊಂಡು ಕ್ಯಾನ್ವಸು, ಆ ಸಹಾಯ ಈ ಸಹಾಯ ಅಂತ ಮಾಡ್ಕೊಂಡು ಭಾಳ ಜೋರಾಗಿ ಓಡಾಡ್ತಾ ಇದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ಅಕ್ಯುಮುಲೇಟ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಮುನ್ನೆಲೆಗಂತೂ ಬಂದೇ ಬರ್ತಾರೆ, ಟಿಕೆಟ್ ತರುವ ಸನಿಹದಲ್ಲಿ ಅವ್ರು ಇದ್ದೇ ಇದ್ದಾರೆ. ಇದರ ನಡುವೆ ಮತ್ತೊಂದು ಬಹಳವಾದ ಮುಖ್ಯವಾದ ಅಂಶ ಅಂತಂದರೆ ಸ್ವರೂಪ್ ಪ್ರಕಾಶ್ ಯಾವುದೇ ಗೊಂದಲ ಮಾಡಿಕೊಳ್ದೇ ಅವರ ಸಾಂಪ್ರದಾಯಿಕ ಓಟ್ಗಳಿರುತ್ತೆ, ಆ ಓಟ್ಗಳನ್ನು ಕಾಯ್ಕೊಂಡಿದ್ದಾರೆ. ಮೂರನೇದಾಗಿ ಲಕ್ಷ್ಮೀಕಾಂತ್ ಅನ್ನುವ ಹೆಸರು ಭಾಳ ಮುನ್ನೆಲೆಗೆ ಬಂದಿದೆ. ಲಕ್ಷ್ಮೀಕಾಂತ್ ಅಂದರೆ ತುಂಬ ಜನಕ್ಕೆ ಗೊತ್ತಾಗಲ್ಲ, ಕಂಚಮಾರನಹಳ್ಳಿ ಕಾಂತಣ್ಣ ಅಂತಂದ್ರೆ ತುಂಬ ಜನಕ್ಕೆ ಗೊತ್ತಾಗುತ್ತೆ. ಭಾಳ ಸಭ್ಯ ಮನುಷ್ಯ, ಯಾರಿಗೂ ನೋವು ಮಾಡದೇ ಇರ್ತಕ್ಕಂಥ ಮನುಷ್ಯ. ಆದರೆ ಈ ಮನುಷ್ಯನಿಗೆ ಲಕ್ಷ್ಮೀಕಾಂತ್ ಅಥವಾ ಕಂಚಮಾರನಹಳ್ಳಿ ಕಾಂತ ಅಂತ ಏನಿದ್ದಾರೆ, ಇವರಿಗೆ ಪ್ರೀತಮ್ ಗೌಡರು ಕುಮಾರ್ ನೋವನ್ನು ಕೊಟ್ಟಿದ್ದಾರೆ ಅನ್ನುವ ಮಾತು ಅವರ ಇದರಲ್ಲಿ ಕೇಳಿ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ಕಂಚಮಾರನಹಳ್ಳಿ ಕಾಂತ ಅವರು ಪ್ರೀತಮ್ ಗೌಡ್ರ ಕಾರಣಕ್ಕೋಸ್ಕರನೇ ನಾನು ಎಲೆಕ್ಷನ್ ನಿಲ್ತೀನಿ, ಆ ಗೆಲ್ಲುವ ಎಲ್ಲ ಲಕ್ಷಣಗಳು ಅವರಿಗಿದ್ದಾವೆ. ಆ ಕಂಚಮಾರನಹಳ್ಳಿ ಕಾಂತ ಅವ್ರಿಗೆ ಇಡೀ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟು ಕಾಂಟ್ಯಾಕ್ಟ್ಸ್ ಕೂಡ ಇದೆ ಅವರಿಗೆ. ಈಗ ಪ್ರೀತಮ್ ಗೌಡ್ರು ಯಾರ್ಯಾರನ್ನ ಎದುರಿಸ್ಬೇಕು? ಒಂದು ಕಡೆ ಸ್ವರೂಪ್ ಪ್ರಕಾಶ್, ಒಂದು ಕಡೆ ತನ್ನದೇ ಪಕ್ಷ, ಒಂದು ಕಡೆ ಕಾಂಗ್ರೆಸ್ಸು, ಇನ್ನೊಂದು ಕಡೆ JCB ಚಂದ್ರು, ಇನ್ನೊಂದು ಕಡೆ ತಮ್ಮದೇ ಹೊಸ ಕಾರ್ಯಕರ್ತರು, ಹಳೆ ಕಾರ್ಯಕರ್ತರು. ಭಾಳ ದೊಡ್ಡ ಚಾಲೆಂಜಸ್ ಏನು ಅಂತಂದವರಿಗೆ ಕಂಚಮಾರನಹಳ್ಳಿ ಕಾಂತ ಅವರು ಎಲ್ಲಿಂದ ನಿಲ್ತಾರೆ ಹಂಗಾದ್ರೆ? JDSಲೇ ನಿಲ್ಲಬೇಕು. JDSನಿಂದ ಸ್ವರೂಪ್ ಪ್ರಕಾಶ್ ಆಲ್ರೆಡಿ ಇದಾರಲ್ಲ, ಎಲ್ಲಿಂದ ನಿಲ್ತಾರೆ ಹಂಗಾದ್ರೆ? ಈಗ ಬರೋ ಮುನ್ನೆಲೆ ವಿಚಾರ ಏನು ಅಂತಂದರೆ ಹಾಸನ ವಿಧಾನಸಭಾ ಕ್ಷೇತ್ರ ಇದೆಲ್ಲ ಅದು 2 ಭಾಗ ಆಗುತ್ತೆ, ನಗರ ಮತ್ತು ಗ್ರಾಮಾಂತರ ಆಗುತ್ತೆ. ಈ ಬಾರಿ ಎಲೆಕ್ಷನ್ಗೆ ಆಗುತ್ತಾ ಅದು? ಬಹುಶಃ ಈ ಬಾರಿ ಎಲೆಕ್ಷನ್ಗೆ ಆಗೋ ಸಾಧ್ಯತೆಗಳು ತುಂಬ ಕಡಿಮೆ ಇದ್ದಾವೆ. ಹಾಗೇನಾದ್ರು ಆಯಿತು ಅಂತಂದರೆ ತುಂಬ ಜನಗಳಿಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗ್ತವೆ. ಆಗಬೇಕಾದ್ರೆ ಎಲ್ಲ ಸಾಧ್ಯತೆಗಳು ಇಡೀ ರಾಜಕೀಯದ ಚಿತ್ರಣ ಉಲ್ಟಾಗ್ಬೋದು. ಆದರೆ ಈಗಿರ್ತಕ್ಕಂಥ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಆಗಲೇ ಆ್ಯಕ್ಟಿವ್ ಆಗಿದ್ದಾರೆ. ಆ ಆ್ಯಕ್ಟಿವ್ ಆದಂಥ ಸಮಯದಲ್ಲಿ ಪ್ರೀತಮ್ ಗೌಡ್ರು ಕೂಡ ಹೊಸ ಹುಡುಗರನ್ನು ಗಿಟ್ಕೊಂಡು ಫ್ಲೆಕ್ಸ್ ಹಾಕ್ಕೊಂಡು ತಮ್ಮ ಬರ್ತ್ಡೇಯನ್ನು ಭಾಳ ದೊಡ್ಡದಾಗಿ ಆಚರಣೆ ಮಾಡಿದ್ದಾರೆ. ಅವರ ರಾಜಕೀಯ ಭವಿಷ್ಯ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣಂತೆ. ಧನ್ಯವಾದಗಳು.